ಭಾರತ. ಲೇ ಯಾಕೋ ಆವತ್ತು ನಿಮ್ಮಮ್ಮ ಸತ್ತಾಗಿಂದ ಇವತ್ತಿನವ್ರು ಬೆಳಿಗ್ಗೆ ಎದ್ದು ಕೂಡಲೇ ನನ್ನ ರೂಮಿಗೆ ಬರ್ತೀಯಲ್ಲ ಯಾಕಪ್ಪ? ಲೇ ನನ್ನ ಬಿಟ್ರೆ ಈ ಜಗತ್ತಲ್ಲಿ ಬೇರೆ ದೇವ್ರು ಇದ್ದಾನೆ ಕಣೋ. ಅಪ್ಪ ನಾನು ಅದನ್ನ ಹೆಂಗೆ ಅಂತ ಹೇಳಪ್ಪ? ನೋಡು ನನಗೆ ಅದೆಲ್ಲ ಗೊತ್ತಿಲ್ಲ. ಜಗತ್ತಲ್ಲಿ ಅಷ್ಟೆಲ್ಲ ದೇವ್ರಿದ್ರು ನನ್ನ ರೂಮಿಗೆ ಬರ್ತೀಯಲ್ಲ ಅದೇನ್ ಸತ್ಯ ಅಂತ ನನಗೆ ಗೊತ್ತಾಗ್ಬೇಕು. ಹಲೋ, ಅಷ್ಟೊಂದೆಲ್ಲ ಸೀನ್ ಇಲ್ಲ. ರಾತ್ರಿ ಹೊತ್ತು ಅಮ್ಮನ್ ನೆನಪಾಗಿ ಯಾರನ್ನಾರು ಕರ್ಕೊಂಡ್ ಬಂದಿರ್ತೀಯನೋ ಅಂತ ನೋಡಕ್ ಬರ್ತೀನಿ. ಅಂದ್ರೆ ಇದು ಪ್ರೀತಿ ಅಲ್ಲ, ಡೌಟು. ಅಯ್ಯ ನಿನ್ನಲೇ ನಾನು ಮದುವೆ ಆಗ್ಬೇಕು ಅನ್ಕೊಂಡಿದ್ರೆ ಆವತ್ತೇ ಮದುವೆ ಆಗ್ತಿದ್ದೆ ಕಣ. ಅದಿರ್ಲಿ, ನಿನ್ನೆ ಯಾರನ್ನ ಬೈಕಲ್ಲಿ ಕೂಡ್ಸ್ಕೊಂಡು ಹೋಗ್ತಿದ್ಯಲ್ಲ, ಯಾರವ್ರು? ಅವಳು ಫ್ರೆಂಡ್ ಅಪ್ಪ, ತಪ್ಕೊಂಡಿದ್ದು ಕ್ಲೋಸ್ ಫ್ರೆಂಡ್. ಆಮೇಲೆ ಕೈ ಹಿಡ್ಕೊಂಡು ಐಸ್ ಕ್ರೀಮ್ ಪಾರ್ಲರ್ ಬೇರೆ ಹೋದ್ರಿ. ಅಪ್ಪ ನೀನು ಕಳ್ಳ ಅಪ್ಪ, ನೀನು ಎಲ್ಲರೂ ನೋಡಿರ್ತೀಯ ಆದ್ರೂ ಕೇಳ್ತೀಯ. ಎಲ್ಲಿವರೆಗೂ ನೋಡ್ದೆ ಅಂತ ಹೇಳು? ಅದೇ ನೀವು ಅಲ್ಲಿ ಇಲ್ಲಿ ಸುತ್ತಾಡಿ ಪಾರ್ಕಲ್ಲಿ ಕುತ್ಕೊಂಡು ಮಾತಾಡಿ ಅದ್ ಯಾವ್ದೋ ಸಿನಿಮಾಗ್ ಹೋದ್ರಲ್ಲ ಅಲ್ಲಿವರೆಗೂ ನೋಡಿದೀನಿ. ಅಂದ್ರೆ ಆಲ್ಮೋಸ್ಟ್ ಲಾಸ್ಟ್ ಓವರ್ವರೆಗೂ ನೋಡಿದೀಯಾ? ಲೈ ನೀನ್ ಹಿಂಗ್ ಮಾಡೋದಕ್ಕೆ ಕಣೋ ನಮ್ಮ ಮನೇಲಿ ಅಪಶಕನಗಳು ನಡೀತಾ ಇರೋದು. ಅದಕ್ಕೆ ನಮ್ಮಿಬ್ರು ಜಾತಕನ ಜೋಯಿಸ್ರಿ ಕಳ್ಸಿದೀನಿ, ಕೇಳ್ತೀನಿ ಏನು ಅಂತ. ಆ ಜೋಯಿಸ್ರೆ ಅದೇ ನಮ್ಮಿಬ್ರು ಜಾತಕ ಕಳ್ಸಿದ್ನಲ್ಲ ಅದೇನ್ ಸಮಸ್ಯೆ ಅಂತ ಒಂಚೂರು ಹೇಳಿ. ನೋಡ್ದೆ ರಾಯ್ರೆ, ನೋಡಿ ನಿಮ್ ಜಾತಕದ ಪ್ರಕಾರ ನಿಮ್ ಮನೇಲಿ ಹೆಣ್ಣು ಇಲ್ಲ, ಹಾಗಾಗಿ ಪ್ರತಿ ಸಲನು ನಿಮ್ ಮನೇಲಿ ಅಪಶಕುನ ನಡೀತಾ ಇದೆ. ಅಯ್ಯೋ ಇದಕ್ಕೇನಾದ್ರೂ ಪರಿಹಾರ ಇದ್ರೆ ಹೇಳಿ. ಆ ಮನೆಯಲ್ಲಿ ಒಂದು ಶುಭ ಕಾರ್ಯ ಆದ್ರೆ ಎಲ್ಲ ಸರಿ ಹೋಗುತ್ತೆ ನೋಡಿ. ಆಯ್ತು ಲೈ ಮನೇಲಿ ಒಂದು ಶುಭ ಕಾರ್ಯ ಆದ್ರೆ ಎಲ್ಲ ಸರಿ ಹೋಗುತ್ತಂದ್ರೆ. ಹೌದಪ್ಪ, ಅಮ್ಮ ತೀರ್ಕೊಂಡಾಗಿಂದ ಈ ಮನೆಗೆ ಹೆಣ್ಣೇ ದಿಕ್ಕಿಲ್ಲಂಗಾಗಿದೆ ನೋಡಿ. ಇವಾಗ ಜೋಯಿಸ್ರು ಅದನ್ನೇ ಹೇಳಿದಾರೆ, ಅರ್ಜೆಂಟ್ ಆಗಿ ಈ ಮನೇಲಿ ಒಂದು ಮದ್ವೆ ಆಗ್ಬಿಡ್ಬೇಕು. ಇವಾಗ್ಲೇನು ಅಪ್ಪ? ಈಗ ಆಗ ಯಾವಾಗಾದ್ರೇನು ಆಗೋ ಮದ್ವೆ ಆಗ್ಬೇಕಲ್ವಾ? ಅದನ್ನೇ ಜೋಯಿಸ್ರು ಹೇಳಿರೋದು. ಓನ್ರು ನಿನಗೆ ಕ್ಲಾರಿಟಿ ಇದೆ ತಾನೆ? ಅಪ್ಪ ನನಗೆ 100% ಕ್ಲಾರಿಟಿ ಇದೆ. ನಿನ್ನೆ ರಾತ್ರಿ ನನ್ಗೊಂದು ಕನ್ಸು ಬಿದ್ದಿತ್ತಪ್ಪ. ಕನ್ಸಲ್ಲಿ ಒಂದ್ ಹುಡುಗಿ ಕಾಲಿಗೆ ಗೆಜ್ಜೆ ಕಟ್ಕೊಂಡು ಮನೆ ತುಂಬಾ ಓಡಾಡ್ದಂಗೆ, ದೇವ್ರ ಮನೆಯಲ್ಲಿ ದೀಪ ಹಚ್ಚಿದಂಗೆ, ಕೈ ಬಳೆ ಸದ್ದು ಕೇಳ್ದಂಗೆ, ಅವಳಿ ಜವಳಿ ಮಕ್ಕಳ ಅಳು ಕೇಳಿಸ್ದಂಗೆ ನನಗೂ ಇದೇ ಕನಸು ಬಿದ್ದಿತ್ತು ಕಣ. ಅಪ್ಪ ನಿನಗೂ ಇದೇ ಕನ್ಸು ಬಿದ್ದಿದೆ ಅಂದ್ರೆ ಈ ಮನೇಲಿ ಒಂದು ಶುಭ ಕಾರ್ಯ ಆಗ್ಲೇಬೇಕು. ಹೌದು ಆಗ್ಲೇಬೇಕು. ಅಪ್ಪ ನಾನು ಈಗ್ಲೇ ಬ್ರೋಕರ್ ಅಂಕಲ್ ಫೋನ್ ಮಾಡ್ಬಿಡ್ತೀನಿ. ಮಗನೇ ನಿನಗೆ ಕ್ಲಾರಿಟಿ ಇದೆ ತಾನೆ? ಅಪ್ಪ ನನ್ನ ಕನ್ಸಲ್ಲಿ 100% ಕ್ಲಾರಿಟಿ ಇದೆ. ನಿನ್ನ ಕನ್ಸಲ್ಲಿ ಏನಾದ್ರು ಕನ್ಫ್ಯೂಷನ್ ಇದೆನಪ್ಪ? ಇಲ್ಲ 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 ನೋಡೋದ್ ನೋಡ್ತೀಯ, ಒಂಚೂರು ಚೆನ್ನಾಗಿರೋ ಹುಡುಗಿ ನೋಡಕ್ ಹೇಳ. ಅಪ್ಪ ಒಂಚೂರು ಚೆನ್ನಾಗಿರೋ ಹುಡುಗಿ ಏನು, ಫುಲ್ ಚೆನ್ನಾಗಿರೋ ಹುಡುಗಿನ ನೋಡಕ್ ಹೇಳ್ತೀನಿ. ನೋಡು ಅಲ್ಲ ಹೆಂಗೆಂಗೋ ಅಪ್ರೋಚ್ ಮಾಡಿದ್ದೆ, ನಮ್ಮ ಅಪ್ಪ ಒಪ್ಕೋತಾನೆ ಇರ್ಲಿಲ್ಲ. ಈಗ ಅಪಶಕುನೇ ಶುಭ ಶಕುನ ಆಗ್ತಾ ಇದೆ. ಈ ಸೈಕಲ್ ಗ್ಯಾಪಲ್ ಒಂದು ಮದುವೆ ಆಗ್ಲೇ ಬಿಡ್ಬೇಕು. ಮಗನೇ ಏನ್ ಮಾಡ್ತಿದ್ಯಪ್ಪ? ಅಪ್ಪ ಮನೇಲಿ ಒಂದು ಶುಭ ಕಾರ್ಯ ಆಗ್ತಿತ್ತಲ್ಲ, ಅದಕ್ಕೆ ಖುಷಿ ಕುಣಿತಾ ಇದ್ದೆ. ಹೌದಾ? ಕುಣಿ ಕುಣಿ ಕುಣಿ. ಅಪ್ಪ ನಾನು ಫೋನ್ ಮಾಡಿ ಬಂದ್ಬಿಡ್ತೀನಿ. ನಾನೇನೋ ಇವನಿಗೆ ಮದುವೆ ಮಾಡ್ಬೇಕು ಅನ್ಕೊಂಡ್ರೆ ಇವನೇ ನನಗೆ ಮದುವೆ ಮಾಡಕ್ ಹೋಗ್ತಾ ಇದ್ದಾನೆ. ಮಾಡ್ಲಿ. ಅಪ್ಪ ನೀನೇನ್ ಮಾಡ್ತಿದ್ಯಪ್ಪ? ಈ ಮನೇಲಿ ಒಂದು ಮದುವೆ ನಡೀತಾ ಇದೆಯಲ್ಲ, ಆ ಖುಷಿಗೆ ಕುಣಿತಾ ಇದ್ದೀನಿ ಕಣ. ಅಪ್ಪ ನಾನು ನಿನ್ನ ಮಗ ಅಲ್ಲಪ್ಪ, ದೇವರ ಮಗ. ಅಪ್ಪ ಬ್ರೋಕರ್ ಅಂಕಲ್ ಫೋಟೋ ಕಳ್ಸಿದಾರೆ, ಒಂದ್ಸಲ ನೋಡ್ಬಿಟ್ಟು ಓಕೆ ಅನ್ನಪ್ಪ. ನೀನೇ ನೋಡು. ಅಪ್ಪ ನನಗ್ ನಾಚಿಕೆ ಆಗುತ್ತೆ. ನೀನು ಓಕೆ ಅಂದ್ರೆ ನನಗೂ ಓಕೆ. ನೋಡಪ್ಪ ಈ ಹುಡುಗಿಗೆ ವಯಸ್ಸು 20, ನೋಡ್ಕೊಳ್ಳೆ ಚೆನ್ನಪಟ್ಟಣದ ಬೊಂಬೆ ಇದ್ದಂಗಿದ್ದಾಳೆ. ಚೂರು ಮೇಲೆ ಹೋಗು. 20 ವರ್ಷ ಮದ್ವೆ ಆಗೋ ವಯಸ್ಸೇ ಅಲ್ವಾ? ಅಪ್ಪ ಇವಳು ನೋಡಪ್ಪ ವಯಸ್ಸು 22, ರಾಮನಗರದ ರೇಷ್ಮೆ ಹುಳ ಇದ್ದಂಗಿದ್ದಾಳೆ. ಚೂರು ಮೇಲೆ ಹೋಗು. ಅಪ್ಪ ಇವಳು ನೋಡು ವಯಸ್ಸು 25, ಒಳ್ಳೆ ಬಿಡದಿ ತಟ್ಟೆ ಇಡ್ಲಿ ಇದ್ದಂಗಿದ್ದಾಳೆ. ಇನ್ನೊಂದ್ ಚೂರು ಮೇಲೆ ಹೋಗು. ಅಪ್ಪ ಇನ್ನೊಂಚೂರು ಮೇಲೆ ಹೋಗು ಅಂದ್ರೆ ನಾವು ಮೇಲಕ್ಕೆ ಹೋಗ್ಬೇಕಾಗುತ್ತೆ. ನೀನ್ ತಪ್ಪು ತಿಳ್ಕೊಳಲ್ಲ ಅಂದ್ರೆ ನನ್ನ ಹತ್ರ ಒಂದ್ 4 ಫೋಟೋ ಇದೆ, ತೋರ್ಸ್ಲಾ? ತೋರ್ಸು. ಇದು ನೋಡು ಜಸ್ಟ್ 35. ಅಪ್ಪ ಬೇಡವಾ? ಇದು ನೋಡು 39. ಅಪ್ಪ ವಯಸ್ಸು ಬೇಡವಾ? ಇದು ನೋಡು 52. ಅಪ್ಪ ಇವ್ರನ್ನೆಲ್ಲ ಮದುವೆ ಆದ್ರೆ ಅಜ್ಜಿನ ಮದುವೆ ಆಗಿದ್ಯಾ ಅಂತಾರೆ. ನೀನ್ ಏನ್ ಒಳ್ಳೆ
ಅಂಕಲ್ ಡುಮ್ ಡುಮ್ ಡೋಲ್ ರಾಕಳ್ ಢೋಲ್ ಡುಮ್ 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 ಡೋಲ್ ಡುಮ್ 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 ಡೋಲ್ ಡುಮ್ 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 ಡೋಲ್ ಡುಮ್ 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 ಡೋಲ್. ನಮಸ್ಕಾರ ರಾಯ್ರೆ. ನಮಸ್ಕಾರ ನಮಸ್ಕಾರ. ಫೋಟೋ ಕಳಿಸ್ದೆ ನೋಡ್ದ ಹುಡುಗಿ ಒಪ್ಗೆನಾ? ಹೋಗಿರಿ ಮಕ್ಕೆ. ಅಂಕಲ್ ನೀವ್ ಕಳ್ಸಿರೋ ಯಾವ ಹುಡುಗಿ ಫೋಟೋನು ನಮ್ಮ ಅಪ್ಪ ಒಪ್ಕೋತಿಲ್ಲ. ಬೇರೆ ಹುಡುಗಿ ಫೋಟೋ ಇದ್ರೆ ತೋರಿಸಿ. ತೋರ್ಸೋದೇನು ಅಂತೂ ಕರ್ಕೊಂಡೆ ಹೋಗ್ತೀನಿ ಬನ್ನಿ. ಅಯ್ಯೋ, ನಡಿ. ಹೆಣ್ಣು ನೋಡಕ್ ಹೋಗ್ತಾ ಇದೀವಿ ಕಣೋ. ರೇಷ್ಮೆ ಪಂಚೆ ರೇಷ್ಮೆ ಇದೆ ಇಲ್ಲ? ಅಪ್ಪ ರೇಷ್ಮೆ ಶರ್ಟ್ ರೇಷ್ಮೆ ಪಂಚೆ ನಾನಾದ್ರೂ ಹಾಕೊಂಡಿದ್ನ? ಅದೆಲ್ಲ ಮದ್ವೆಗೆ ಫಸ್ಟ್ ಹುಡುಗಿ ನೋಡೋದ ನಡಿ. ಇರೋ ಚಿಕ್ಕ ಹುಡುಗಿ ಬೇಡ. ಏಜ್ ಕ್ಲಾರಿಟಿ ಇದೆ ತಾನೆ? ಕ್ಲಾರಿಟಿ ಇದೆ. ಕಟ್ ಚೇಂಜ್. ಸಂಪ್ರದಾಯ. ನಮ್ ಕಡೆ ಸಂಪ್ರದಾಯ. ಯಜಮಾನ್ರಿ ಹುಡುಗಿ ನೋಡಿ ಚೆನ್ನಾಗಿದ್ದಾಳ? ಚೆನ್ನಾಗಿರೋದೇನಕ್ಕೆ? ಮ್ಯಾಚ್ ಒಂದ್ ಸೈಡ್ ಆದ್ಮೇಲೆ ಯಾರು ಬೌಲಿಂಗ್ ಮಾಡಿದ್ರೇನು ಬ್ಯಾಟಿಂಗ್ ಮಾಡಿದ್ರೇನು ನನ್ನ ಮಗ ಒಪ್ಕೊಂಡ್ರೆ ಸಾಕು. ಅಪ್ಪ ನಾನ್ ಒಪ್ಕೊಳ್ಳೋದೇನು, ನೀನ್ ಒಪ್ಕೊಂಡ್ಮೇಲೆ ಮುಗೀತು. ಎರಡನೇ ಮಾತೇ ಇಲ್ಲ. ಹಂಗಂತೀಯಾ? ಮಗನೇ ಕ್ಲಾರಿಟಿ ಇದೆ ತಾನೆ? ನನ್ಗೆ 100% ಕ್ಲಾರಿಟಿ ಇದೆಯಪ್ಪ. ಗೀತಾಂಜಲಿ ಹಾಲುಗೆನ್ನೆಗೆ ಪಾರಿಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ತೋ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ. ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೊಲ್ಲ. ನೋಡ್ರಪ್ಪ ನೋಡ್ತಾನೆ ಇದೀವಲ್ಲ. ನೋಡಿ ನಾನೊಂದ್ ಚೂರು ಮನೆ ನೋಡ್ಕೊಂಡ್ ಬರ್ತೀನಿ. ನಿಮ್ಗೆ ಏನಾದ್ರೂ ಮಾತುಕತೆ ಇದ್ರೆ ಮಾತಾಡ್ಕೊಳ್ಳಿ. ಆಯ್ತಾಯ್ತು, ನೀವು ಆರಾಮಾಗಿ ಹೋಗ್ಬನ್ನಿ. ಮಗನೇ ಅಪ್ಪ ನೀನೆಲ್ಲಿ ಹೊಂಟಿಯಪ್ಪ? ನಾನು ಸ್ವಲ್ಪ ಅರ್ಜೆಂಟ್ ಆಗಿ ಮನೆ ನೋಡ್ಬೇಕಿತ್ತಪ್ಪ. ಅವ್ರು ಹೋದ್ರಲ್ಲ. ನಾನು ಇಂಟೀರಿಯರ್ ನೋಡ್ಕೊಂಡ್ ಬರ್ತೀನಿ. ಸರಿ ಸರಿ, ಅರ್ಜೆಂಟ್ ಏನಿಲ್ಲ, ಆರಾಮಾಗಿ ಬಾ. ಸರ್, ನನ್ನ ಮಗ ನನಗೋಸ್ಕರ ಎಷ್ಟೊಂದು ಪ್ರೈವೇಸಿ ಕ್ರಿಯೇಟ್ ಮಾಡಿಕೊಡ್ತಾ ಇದ್ದೇನೆ. ಮತ್ತೆ ಹೆಂಗನ್ಸುತ್ತೆ? ತುಂಬಾ ಖುಷಿ ಆಗ್ತಾ ಇದೆ. ನಮ್ಮವ್ರು ಹೋದ್ಮೇಲೆ ನಾನು ಇವತ್ತೇ ಎಷ್ಟೊಂದು ಖುಷಿಯಾಗಿರೋದು. ಅಂದಾಗೆ ನಿಮ್ಮವ್ರು ಇದಾರ ಅಥವಾ? ಇಲ್ಲ ಇಲ್ಲ, ಹೋಗ್ಬಿಟ್ಟು ತುಂಬಾ ವರ್ಷ ಆಯ್ತು. ಹೇಗಿದ್ರು ನಿಮ್ಮ ಮಗನ ಮದ್ವೆ ಆಗುತ್ತಲ್ಲ, ಸೊಸೆ ಬಂದ್ಮೇಲೆಲ್ಲ ಸರಿ ಹೋಗುತ್ತೆ ಬಿಡಿ. ಹೌದೌದೌದು, ಇದು ಒಂದು ಶುಭ ಕಾರ್ಯ ಆಗ್ಬಿಟ್ರೆ ನನ್ ಮಗನಿಗೆ ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡಿದ್ರೆ ಮುಗ್ದೆ ಹೋಯ್ತು. ಹೆಂಗ ಜೊತೆಗಿರ್ತಿರಲ್ಲ, ನೋಡ್ಕೊಳ್ಳೋಣ ಬಿಡಿ. ಈ ವಯ್ಯ ಯಾಕೆ ಹಿಂಗಾಡ್ತಾ ಇದ್ದಾನೆ? ನಿಮ್ಗೆ ಏನಾದ್ರೂ ಡೌಟಾ? ನನ್ನ ಬಗ್ಗೆ ಎಲ್ಲ ತಿಳ್ಕೊಬೇಕನ್ಸಲ್ವಾ? ನೋಡಿ, ನನಗಿರೋದು ಒಬ್ಳೆ ಮಗಳು. ಈಗ ಇಬ್ರು ಆದ್ರಲ್ಲ. ನೋಡಿ ಇವ್ರೆ, ನನ್ನ ಮಗಳು ಚಿಕ್ಕ ವಯಸ್ಸಿಂದನೂ ತಂದೆ ಪ್ರೀತಿ ಇಲ್ದೆ ಬೆಳ್ದಿರೋಳು. ಇನ್ಮೇಲಾದ್ರೂ ತಂದೆ ಪ್ರೀತಿ ಅವಳಿಗೆ ಸಿಗಲಿ ಅಂತ. ಕಳ್ಳಿ ಇಂಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬರ್ತಾ ಇದ್ದಾಳೆ. ಮನೆನೇ ಕೊಂಡ್ಕೊಳ್ತಾ ಇದೀವಿ ಅಂತೆ, ಗೋಡೆ ನೇತಾಕ ಗಡಿಯಾರ ಕೊಂಡ್ಕೊಳಕ್ ಆಗಲ್ವಾ? ಹೆಂಗೂ ಮದುವೆ ಆದ್ಮೇಲೆ ಜೊತೆಗಿರ್ತಿರಲ್ಲ, ನೋಡ್ಕೊಳ್ಳೋಣ ಬಿಡಿ. ಜೊತೆಲಿರ್ತೀವ? ಓಹೋ, ಮಗಳ ಮದುವೆ ಮಾಡ್ಕೊಟ್ಮೇಲೆ ನಾನು ಒಬ್ಳಾಗ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ ಅನ್ಸುತ್ತೆ. ನೋಡಿ ಇವ್ರೆ, ನಿಮ್ದು ತುಂಬಾ ದೊಡ್ಡ ಮನಸ್ಸು. ಮನಸ್ಸು ಒಂದೇ ಅಲ್ಲ, ಯೇಸು ಜಾಸ್ತಿ ಆಯ್ತಲ್ಲ. ಐಎಸ್ ಅಂತ ಹೇಳ್ಕೋಬೇಕು ಅಂದ್ರೆ ಕಬ್ಬಡನ ಪಕ್ಕನೇ ಇಡ್ಬೇಕು. ಎಷ್ಟೇ ಆಗ್ಲಿ ಹೆಣ್ಣು ನಾಚಿಕೆ ಸ್ವಭಾವ. ನಾನೇ ಮೂವ್ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮೀ, Excuse me, excuse me, excuse me, excuse me, excuse me, excuse me, excuse me. Now pay me, me look me, you catch me, you match me, you use me, you love me, baram me. Excuse me. ಚಪ್ಪರ್, ನನಗಿದೆಲ್ಲ ಇಷ್ಟ ಆಗಲ್ಲ ಕಣಯ್ಯ. ನನಗಿಷ್ಟ ಆಗುತ್ತಲ್ಲ. ಯಾವ ರೂಟಲ್ಲಿ ಹೋದ್ರು ವರ್ಕೌಟ್ ಆಗ್ತಾ ಇಲ್ಲಲ್ಲ, ಏನ್ ಮಾಡೋದು? ಏನ್ರಿ? ಅಲ್ಲ, ನಿಮ್ಗೆಲ್ಲೂ ಏಟಾಗಿಲ್ಲ ತಾನೆ? ಯಾಕೋ? ಸ್ವರ್ಗದಿಂದ ಬಿದ್ದವ್ರಲ್ವಾ? ಅಯ್ಯಯ್ಯೋ, ಪ್ಲೀಸ್ ಅಪ್ಪಿ ತಪ್ಪಿ ಆಚೆ ಮಾತ್ರ ಹೋಗ್ಬಿಡಿ. ಯಾಕೋ? ಸುಂದರವಾಗಿರೋ ಹುಡುಗಿಯರನ್ನೆಲ್ಲ ಪೊಲೀಸರು ಹಿಡಿತಾ ಇದಾರಂತೆ. ನನ್ ಮನ್ಸು ಯಾಕೋ ನಿಮ್ಮನ್ನೇ ಕೋರ್ತಿದೆ. ನನ್ ಚಪ್ಲಿ ಯಾಕೋ ಜಾರ್ತಾ ಇದೆ. ಸಖತ್ ಕಂಡ್ರಿ ನೀವು, ಒಳ್ಳೆ ರೈಮಿಂಗ್ ಹೇಳ್ತೀರಾ. ರೀ, ಏನ್ರಿ ಮಾತಾಡ್ತಿದ್ದೀರಾ? ನನಗಿದೆಲ್ಲ ಅರ್ಥ ಆಗ್ತಿಲ್ಲ. ಆನೆ ಬರೋ ಆನೆಗೆ ಇರ್ವೆ ಬರೋ ಇರ್ಬೇಕು. ನನಗಿದೆಲ್ಲ ಇಷ್ಟ ಆಗಲ್ಲಯ್ಯ.
ನೋಡಿ ಇಷ್ಟ ಇಲ್ಲ ಅಂದ್ರು ಈ ಗುಲಾಬಿ ಹೂವು ಮುಳ್ಳಿನ ಮಧ್ಯೆನೆ ಬೆಳೆಯುತ್ತೆ. ನನ್ನ ಮನಸ್ಸನ್ನ ಗೂಳಿ ಬೇಲಿ ಹಾರಾಗಿದೆ. ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಲ್ಲ ಬಿದ್ದೋಗ್ತೀರಾ, ಆರಾಮಾಗಿ ಕೂತ್ಕೊಳ್ಳಿ ಅಂದೆ. ಈ ವಯ ನಿಜವಾಗ್ಲೂ ಏನೋ ಮೆಟ್ಕೊಂಡ್ಬಿಟ್ಟಿದೆ. ನಿಮ್ಗೊಂದು ವಿಷಯ ಗೊತ್ತಾ? ಏನು? ನಾನು ಚಿಕ್ಕ ವಯಸ್ಸಲ್ಲಿ ಮಣ್ಣು ತಿಂತ ಇದ್ನಂತೆ. ಈಗಲೂ ಅದನ್ನೇ ತಿಂತಿರೋದು. ಏನಂದ್ರೆ? ಮಾವಿನ ಹಣ್ಣು ತಿಂತೀರಾ ಅಂದೆ. ತಿನ್ಸೋಣ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಪುನಃ ಪುನಃ ನೋಡಿದರು ನಿನ್ನ ವಿನಃ ಏನಿಲ್ಲ. ಏನು ಇಲ್ವಾ? ಏನೂ ಇಲ್ಲ. ಅವ್ರೇನ್ ಮಾಡ್ತಿದ್ದಾರೆ? ಅವರು ಕೊಟ್ಟು ತಗೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಏನು? ನನ್ನಂತ ಸುಂದ್ರಿನ್ ಕೊಡೋದಲ್ದೆ ನಿಮ್ಗೆ ಎಕ್ಸ್ಟ್ರಾ ಬೇರೆ ಕೊಡ್ಬೇಕಾ? ಬಂದೇನೋ? ಬಂದ್ಬಿಟ್ಟಿಯಪ್ಪ. ನೀನು ನನಗೋಸ್ಕರ ಇಷ್ಟೆಲ್ಲ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಕಣೋ. ಆದ್ರೂ ಇವ್ರು ಒಪ್ತಾ ಇಲ್ಲ. ಒಂದ್ ಮಾತು ಹೇಳೋ. ನೋಡಪ್ಪ, ನೀನ್ ಒಪ್ಪದ್ಮೇಲೆ ಮುಗೀತು. ಯಾವ ನಾಯಿ ನರಿ ಕ್ರಿಮಿಕೀಟಗಳು ಒಪ್ಪಿಗೆ ಎಲ್ಲ ಬೇಕಾಗಿಲ್ಲ. ಮದ್ವೆ ಆದ್ಮೇಲೆ ಬೇಕಾದ್ರೆ ನಾನೇ ಇವ್ರು ನೋಡ್ಕೋತೀನಿ. ಅಯ್ಯಯ್ಯೋ, ಇವರಿಬ್ರು ಹಿಂಗೇನಾ? ಇವ್ರು ಹುಚ್ಚರಾಗೋದಲ್ದೆ ನನ್ನೂ ಹುಚ್ಚರು ಮಾಡ್ತಿದಾರಲ್ಲ. ನೋಡಪ್ಪ ಇಲ್ಲಿ ಸ್ವಲ್ಪ, ನನ್ಗೂ ಅವ್ರು ತುಂಬಾ ಇಷ್ಟ ಆಗಿದ್ದಾರೆ. ನೋಡಿ ನೋಡಿ ನೋಡಿ, ಅವ್ರಿಗೂ ಇಷ್ಟ ಅಂತೆ. ಈಗ ನೀವೊಬ್ರು ಮಾತ್ರ ಒಪ್ಬೇಕಾಗಿರೋದು. ಸರ್, ಇವ್ರು ಸರಿಯಾಗಿದ್ದಾರ ಇಲ್ಲ ನಾನ್ ಸರಿಯಾಗಿದ್ದೀನ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಅಯ್ಯೋಯ್ಯೋ ಬ್ರೋಕರ್. ಆಶಾಯೇ ದಾಸ್ಯಸ್ಯ ದಾಸಾಹ. ರಾಯ್ರೆ, ನಿಮ್ಗೇನು ಅಭ್ಯಂತರ ಇಲ್ಲ ತಾನೇ? ಏನು ಅಭ್ಯಂತರ ಇಲ್ಲ. ಆದ್ರೆ ಇವ್ರು ಒಪ್ತಾ ಇಲ್ಲ. ನೀವೊಂದ್ ಮಾತು ಹೇಳಿ. ಯಾಕಮ್ಮ? ಒಪ್ಕೊಳಮ್ಮ. ಅಯ್ಯೋ, ನಾನ್ ನಮ್ಮಮ್ಮನ ಒಪ್ಪಿಸ್ತೀನಿ. ನೀವು ಮುಂದಿನ ಕೆಲಸ ನೋಡಿ. ಯಾಕಮ್ಮ, ನಿಮ್ಗೆ ಇಷ್ಟ ಇಲ್ವಾ? ಇಷ್ಟ ಇದೆಯಂತೆ. ಇವಳನಾ? ಇನ್ನೇ ಆಗ್ತಾಡ? ಶುಭ ಮುಹೂರ್ತ ಇದ್ರೆ ನೋಡೇ ಬಿಡಿ. ನೋಡಿ ರಾಯ್ರೆ, ಮುಂದಿನ ತಿಂಗಳು 25ನೇ ತಾರೀಕು ಒಂದೊಳ್ಳೆ ಮುಹೂರ್ತ ಇದೆ. ಒಂಚೂರು ಹತ್ರ ಬನ್ನಿ. ಹೌದೇ? ನೋಡಿ, ಇದೇ ತಿಂಗಳ ಕೊನೆಯಲ್ಲಿ ಒಂದೊಳ್ಳೆ ಮುಹೂರ್ತ ಇದೆ. ಇನ್ನೊಂಚೂರು ಹತ್ರ ಬನ್ನಿ. ಈ ತಿಂಗಳ 15ನೇ ತಾರೀಕಿದೆ ನೋಡಿ. ಅಯ್ಯೋ, ಒಂದ್ 2-3 ದಿನದಲ್ಲಿ ಇದ್ರೆ ನೋಡ್ಬಿಡಿ. ಡಿಸೆಂಬರ್ ತಿಂಗಳು 10ನೇ ತಾರೀಕಿದೆ. ಇನ್ನೇ ಆಗ್ತಾಡ? ಲಗ್ನ ಪತ್ರಿಕೆ ಬರ್ತೇ ಬಿಡಿ. ಶುಭಸ್ಯ ಶೀಘ್ರಂ. ನೋಡಿ ರಾಯ್ರೆ, ಡಿಸೆಂಬರ್ ತಿಂಗಳ 10ನೇ ತಾರೀಕು ಮಿಥುನ ಲಗ್ನದಲ್ಲಿ ಚೀಸೌ ವರಲಕ್ಷ್ಮಿ ಎಂಬ ವಧುವನ್ನು ಚಿರಂಜೀವಿ ಸುಮಂಥ ಎಂಬ ವರನಿಗೆ ವಿವಾಹ ಮಾಡಿಕೊಡುವುದಾಗಿ ಗುರು ಹಿರಿಯರಿದ್ದು ನಿಶ್ಚಯಿಸಿರುತ್ತಾರೆ. ಇನ್ನೊಂದ್ಸರಿ ಓದಿ. ಅದೇ ರಾಯ್ರೆ, ಚೀಸೌ ವರಲಕ್ಷ್ಮಿ ಎಂಬ ವಧುವನ್ನು ಚಿರಂಜೀವಿ ಸುಮಂಥ ಎಂಬ ವರನಿಗೆ ವಿವಾಹ ಮಾಡಿಕೊಡುವುದಾಗಿ ಗುರು ಹಿರಿಯರಿದ್ದು ನಿಶ್ಚಯಿಸಿರುತ್ತಾರೆ. ಅಂದ್ರೆ ಮದುವೆ ನನ್ನ ಮಗನಿಗ? ಹೌದಲ್ವೇ? ಅಪ್ಪ, ನೀನು ಒಪ್ಕೊಂಡಲ್ಲಪ್ಪ. ಲೇ ಬಾಯಿವರೆಗೂ ತಂದು ಇನ್ನೇನು ತಿನ್ಬೇಕು ಅನ್ನೋಷ್ಟರಲ್ಲಿ ಬಾಯ್ ಅಂದ್ಬಿಟ್ರಲ್ಲ ಸಾರ್. ತಿನ್ನೋಕೇನೋ ಸಿಕ್ತು ಅಂತ ಮನ್ಸಲ್ಲಿರೋ ನೀಯತ್ತನ್ನ ಕುದುರೆ ಗಂಟು ಬಿಚ್ಚಿದ್ದೆ. ಈ ಅಮ್ಮ ಯಾವ ಮೆಟ್ಟಲ್ಲಿ ಹೊಡಿತಾಳ ಗೊತ್ತಿಲ್ಲ. ಭಿಕ್ಷೆ ಅವ್ರೆ. ಏನಯ್ಯ, ಯಾವ ಕೊಚ್ಚೆನ ಕರ್ಕೊಂಡ್ ಬಂದಿಯನ ಈ ಹಂದಿಯ? ಅಲ್ಲ, ಈ ವಯಸ್ಸಲ್ಲೇ ಹಿಂಗೆ, ಇನ್ನ ಆ ವಯಸ್ಸಲ್ಲಿ ಹೆಂಗೋ? ಲೋ, ಇಂಥ ಕಿತ್ತೋಗಿರೋ ಫ್ಯಾಮಿಲಿಗೆ ನನ್ನ ಮಗಳನ್ನ ನಾನು ಕೊಡಲ್ಲ. ಈ ಮದುವೆ ಕ್ಯಾನ್ಸಲ್. ಅಪ್ಪ, ನಾನು ಇಂಟೀರಿಯರ್ ನೋಡ್ಕೊಂಬರೋ ಗ್ಯಾಪ್ ಅಲ್ಲಿ ನೀನು ಎಕ್ಸ್ಟೀರಿಯರ್ನೇ ಕುಟ್ಟಿ ಕೆಡೋಗ್ಬಿಟ್ಟಿದ್ಯಲ್ಲೋ ಯಪ್ಪ.